ಬಾಳಿ ಬದುಕಬೇಕಾಗಿದ್ದಂತಹ ಆ ಪುಟ್ಟ ಮಗು 5 ವರ್ಷದ ಬಾಲಕಿಯನ್ನ ಅಮಾನುಷವಾಗಿ ಹತ್ಯೆ ಮಾಡಿದಂತ ಆ ಕಿರಾತಕನನ್ನ ಎನ್ಕೌಂಟರ್ ಮಾಡಿ ಪೊಲೀಸರು ಒಂದು ಮಾದರಿ ಹೆಜ್ಜೆಯನ್ನಿಟ್ಟಿದ್ದಾರೆ. ಅದ್ರ ಜೊತೆಗೆ ಆ ಕುಟುಂಬ ಇವತ್ತು ನರಳಾಡ್ತಾ ಇದೆ. ಇಬ್ಬರು ಮಕ್ಕಳು, ಒಬ್ರು ಅಂಗವಿಕಲೆ, ಮತ್ತೊಬ್ಬರನ್ನ ಕಳ್ಕೊಂಡಿದೆ. ಆ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳೋದಕ್ಕೆ ಇಲ್ಲಿನ ಸ್ಥಳೀಯ ಮುಖಂಡರೆಲ್ಲ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಇದು ಆ ಪುಟ್ಟ ಬಾಲಕಿ ಮನೆ, ಇದು ಆದ್ಯ ಅವರ ಮನೆ, ಇದು ಅವ್ರ ಮನೆಯಲ್ಲಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗ ಇಲ್ಲಿನ ಬಿಜೆಪಿಯ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವ ರಾಜೇಶ್ವರಿ ಅವರು ನಮ್ಮ ಜೊತೆಲಿ ಇದ್ದಾರೆ. ಅವರು ಸಾಂತ್ವನ ಮಾಡೋದಕ್ಕೆ ಬಂದಿದ್ದಾರೆ. ಮೇಡಮ್, ತಾವು ಮಾತಾಡಿದ್ರ, ಏನ್ ಹೇಳಿದ್ರಿ? ಮಾತಾಡಿದ್ವಿ. ಮಗುವಿನ ತಾಯಿ ಬಹಳ ದುಃಖದಿಂದ ಹೇಳಿದ್ರು, ನನಗೆ ಮೊದಲನೇ ಮಗು ಹುಟ್ಟಿತು. ಮಗು ಹುಟ್ಟಿದಾಗ ಅದು ಕಣ್ಣು ಬರೋದೇ ಇಲ್ಲ ಅನ್ನೋಂಥ ಮಾತನ್ನು ಹೇಳಿದ್ರು. ಮಗುವಿನ ಕಣ್ಣು ಬರಬೇಕಾದ್ರೆ ನಾವು ಬಹಳಷ್ಟು ಆಸ್ಪತ್ರೆಗೆ ತೋರಿಸ್ಬೇಕಾಯ್ತು. ನಾವು ಹಾಗಾಗಿ ನಮ್ಮ ಊರು ಬಿಟ್ಟು ಬಂದು ಹುಬ್ಬಳ್ಳಿಯೊಳಗೆ ನೆಲೆಸಿದ್ವಿ. ಹುಬ್ಬಳ್ಳಿಯೊಳಗೆ ನೆಲೆಸಿ ನಾನು ಮನೆ ಕೆಲಸ ಮಾಡ್ತಿದ್ದೆ. ನನ್ನ ಗಂಡ ಪೇಂಟಿಂಗ್ ಕೆಲಸ, ಕೂಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ರು. ಆ ಮಗುವಿಗೆ ಕಣ್ಣು ಬರೋದೇ ಇಲ್ಲ ಅಂತಂದ್ರು ಸಹಿತ 3 ಸರ್ತಿ ಆಪರೇಷನ್ ಮಾಡಿ 3 ಸರ್ತಿ ಮಗುವಿನ ಆಪರೇಷನ್ ಮಾಡಿಸಿದೆ, ಕಣ್ಣಿನ ಆಪರೇಷನ್. ಈಗೀಗ ಸ್ವಲ್ಪ ಕಾಣಿಸ್ತಿದೆ ಅಂತ. ಆದರೂ ಸಹಿತ ಮಗುವಿನ ಕಣ್ಣು ಪೂರ್ತಿಯಾಗಿ ನಿಚ್ಚಳವಾಗಿಲ್ಲ. ಅಂದ್ರೆ ಮಗು ಸ್ವಲ್ಪ ಪ್ರಮಾಣದಲ್ಲಿ ಅಂಗವಿಕಲೆ ಅಂತಾನೆ ಹೇಳ್ಬೋದು. ಆ ಮಗುವಿಗೆ ಈಗ ಮತ್ತೊಂದು ಮಗು. ಏನ್ ಭರವಸೆ ಕೊಟ್ರಿ? ಈಗ ಅವ್ರ ಮನೆಯವ್ರಿಗೆ ತಾವೇನ್ ಭರವಸೆ ಕೊಟ್ರಿ ತಮ್ಮ ಪಕ್ಷದಿಂದ? ಮತ್ತೆ ತಾವು ಏನ್ ಸರ್ಕಾರಕ್ಕೆ ಒತ್ತಡ ಹಾಕ್ತೀರಿ? ನಾವು ಸರ್ಕಾರಕ್ಕೆ ಒತ್ತಡ ಹಾಕೋದಂದ್ರೆ, ಈಗ ನಾನು ಮಾನ್ಯ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿಗಳಲ್ಲಿ ನಾನು ಕೇಳ್ಕೊಳೋದು ಇಷ್ಟೇನೆ. ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಂತ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇದೆ. ಆ ರಕ್ಷಣಾ ಘಟಕದಿಂದ ಈ ಮಗುವಿನ ಏನು ತೀರ್ಕೊಂಡ ಆದ್ಯ, ಆ ಮಗುವಿನ ಅಕ್ಕ, ಅವಳು ಹ್ಯಾಂಡಿಕ್ಯಾಪ್ ಇದ್ದಾಳೆ, ಅವಳಿಗೆ ಸೂಕ್ತ ಸ್ಪಾನ್ಸರ್ಶಿಪ್ ಸಿಗುವಂತ ಪ್ರಯತ್ನವನ್ನ ನಿಟ್ಟಿನಲ್ಲಿ ಈ ತಿಂಗಳಿಂದಾನೇ ಅದು ಸ್ಪಾನ್ಸರ್ಶಿಪ್ ಬರುವಂತ ಕೆಲಸ ಆಗಬೇಕು ಅಂತ ನಾನು ಈಗಾಗಲೇ ಮಾತಾಡಿದ್ದೀನಿ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರಿಗೂ ಮಾತಾಡಿದ್ದೀನಿ, ಅಧ್ಯಕ್ಷರಿಗೂ ಮಾತಾಡಿದ್ದೀನಿ. ಈ ನಿಟ್ಟಿನೊಳಗೆ ಶೀಘ್ರವಾಗಿ ನೀವು ಒಂದು ಪತ್ರ ಮಾಡಬೇಕು ಅಂತ. ಅವರು ಈಗ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಪರಿಹಾರ ಕೊಡೋದು, ಅವ್ರ ಜೊತೆಗೊಂದು ಆತ್ಮಸ್ಥೈರ್ಯವಾಗಿ ನಿಲ್ಲೋದು, ಇದೆಲ್ಲ ತಾವು ಹೇಗ್ ಮಾಡ್ತೀರಿ? ಮತ್ತೆ ಪದೇ ಪದೇ ಈ ರೀತಿ ಘಟನೆಗಳು ಈ ಭಾಗದಲ್ಲಿ ಆಗ್ತಿದೆಯಲ್ಲ, ಯಾಕೆ ಅಂತ? ಇದು ಘಟನೆ ಯಾಕಾಗ್ತಿದೆ ಅಂದ್ರೆ, ಇವತ್ತು ಪೋಕ್ಸೋ ಕೇಸ್ ಅಂದ್ರೆ ನಾನ್ ಬೇಲೆಬಲ್ ಅಂತ ಹೇಳ್ತೀವಿ. ಪೋಕ್ಸೋ ಕೇಸ್ನೊಳಗೂ ಸಹಿತ ಬೇಲ್ ಸಿಗ್ತಿದಾವ. ನಾನು ಹೇಳುದು, ಇದು ಬೇಲ್ ಕೊಡೋ ಅಂತ ಪರಿಸ್ಥಿತಿನೇ ಬರಬಾರ್ದು. ಇವತ್ತು ಅವನು ತಪ್ಪಿತಸ್ಥ ಅಂತಂದ್ರೆ, ನಿನ್ನೆ ಏನು ಘಟನೆ, ಒಂದು ತಪ್ಪು ಮಾಡ್ಲಿಕ್ಕೆ ಹೋದಂತ ಅವನ ವ್ಯಕ್ತಿ ಮೇಲೆ ಎನ್ಕೌಂಟರ್ ಆಯ್ತು ಅಂತ ಒಂದು ಕೆಲಸ ನಮ್ಮಿಂದ, ನಾವು ಹೆಣ್ಮಕ್ಳೆ ಕೂಡಿ ಹೊಡೆಯುವಂತ ಕೆಲಸ ಆಗ್ಬೇಕು. ಅವತ್ತು ಮಾತ್ರ ಈ ಒಂದು ದೌರ್ಜನ್ಯ ನಿಲ್ಲಬಹುದು ಅಂತ ನನ್ನ ಅನಿಸಿಕೆ. ಸರ್ಕಾರಕ್ಕೆ ಏನ್ ಹೇಳ್ತೀರಿ ಈ ಮೂಲಕ ಸರ್ಕಾರಕ್ಕೆ ಹೇಳೋದಂದ್ರೆ, ಪೊಲೀಸ್ ಇಲಾಖೆ ನಾವು ಬೈತಿದ್ವಿ ಇಷ್ಟು ದಿವಸ. ಇವತ್ತು ನಾನು ನಮ್ಮ ಕಮಿಷನರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಕಮಿಷನರ್ ಒಂದು ಒಳ್ಳೆ ಕಮಿಷನರ್, ಮತ್ತೆ ಅವರ ನೇತೃತ್ವದಲ್ಲಿ, ಯಾಕಂದ್ರೆ ಕಮಿಷನರ್ ಬಂದಾಗಿಂದ ನಾವು ಬಹಳಷ್ಟು ಇಲ್ಲಿ ಕಂಟ್ರೋಲ್ ನಲ್ಲಿದೆ. ಇವತ್ತು ಒಂದು ಸ್ಟೇಷನ್ PSI ಅಥವಾ CPI ಅವರು ಎನ್ಕೌಂಟರ್ ಮಾಡಿದಾರೆ ಅಂದ್ರೆ ಕಮಿಷನರ್ನ ಸಹಕಾರ ಇಲ್ಲದೆ ಯಾವುದೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವರ ಆತ್ಮರಕ್ಷಣೆಗಾದ್ರೂ ಸಹಿತ ಅವ್ರು ಹೆದರ್ತಿದ್ರು, ಏನಪ್ಪಾ ಮುಂದೆ. ಯಾಕಂದ್ರೆ ಹಿಂದೆ ನಾವು ನೋಡಿದ್ವಿ ತೆಲಂಗಾಣ ಒಳಗೆ ಆದಂತ ಘಟನೆ ಒಳಗೆ ಅವ್ರನ್ನೇ ಪೊಲೀಸರನ್ನೇ ಮತ್ತೆ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಬರ್ತದೆ. ಇವತ್ತು ತಮ್ಮ ಆತ್ಮರಕ್ಷಣೆಗಾಗಿ ಅವ್ರೇನು ಕೆಲಸ ಮಾಡಿದ್ದಾರೆ, ಇದಕ್ಕೆ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೇನೆ. ಹ್ಯಾಟ್ಸ್ ಆಫ್ ಹೇಳಿ. ನೋಡಿ, ಇದು ಮಹಿಳಾ ಮೋರ್ಚಾದ ಅಧ್ಯಕ್ಷರು ಹೇಳ್ತಿರುವಂತ ಮಾತು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆಗೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬಾಳಿ ಬದುಕಬೇಕಾಗಿದ್ದಂತಹ ಆ ಪುಟ್ಟ ಮಗು, 5 ವರ್ಷದ ಬಾಲಕಿಯನ್ನ ಅಮಾನುಷವಾಗಿ ಹತ್ಯೆ ಮಾಡಿದಂತ ಆ ಕಿರಾತಕನನ್ನ ಎನ್ಕೌಂಟರ್ ಮಾಡಿ ಪೊಲೀಸರು ಒಂದು ಮಾದರಿ ಹೆಜ್ಜೆಯನ್ನಿಟ್ಟಿದ್ದಾರೆ. ಅದ್ರ ಜೊತೆಗೆ ಆ ಕುಟುಂಬ ಇವತ್ತು ನರಳಾಡ್ತಾ ಇದೆ. ಇಬ್ಬರು ಮಕ್ಕಳು, ಒಬ್ರು ಅಂಗವಿಕಲೆ, ಮತ್ತೊಬ್ಬರನ್ನ ಕಳ್ಕೊಂಡಿದೆ. ಆ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳೋದಕ್ಕೆ ಇಲ್ಲಿನ ಸ್ಥಳೀಯ ಮುಖಂಡರೆಲ್ಲ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಇದು ಆ ಪುಟ್ಟ ಬಾಲಕಿ ಮನೆ, ಇದು ಆದ್ಯ ಅವರ ಮನೆ, ಇದು ಅವ್ರ ಮನೆಯಲ್ಲಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗ ಇಲ್ಲಿನ ಬಿಜೆಪಿಯ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವ ರಾಜೇಶ್ವರಿ ಅವರು ನಮ್ಮ ಜೊತೆಲಿ ಇದ್ದಾರೆ. ಅವರು ಸಾಂತ್ವನ ಮಾಡೋದಕ್ಕೆ ಬಂದಿದ್ದಾರೆ. ಮೇಡಮ್, ತಾವು ಮಾತಾಡಿದ್ರ, ಏನ್ ಹೇಳಿದ್ರಿ? ಮಾತಾಡಿದ್ವಿ. ಮಗುವಿನ ತಾಯಿ ಬಹಳ ದುಃಖದಿಂದ ಹೇಳಿದ್ರು, ನನಗೆ ಮೊದಲನೇ ಮಗು ಹುಟ್ಟಿತು. ಮಗು ಹುಟ್ಟಿದಾಗ ಅದು ಕಣ್ಣು ಬರೋದೇ ಇಲ್ಲ ಅನ್ನೋಂಥ ಮಾತನ್ನು ಹೇಳಿದ್ರು. ಮಗುವಿನ ಕಣ್ಣು ಬರಬೇಕಾದ್ರೆ ನಾವು ಬಹಳಷ್ಟು ಆಸ್ಪತ್ರೆಗೆ ತೋರಿಸ್ಬೇಕಾಯ್ತು. ನಾವು ಹಾಗಾಗಿ ನಮ್ಮ ಊರು ಬಿಟ್ಟು ಬಂದು ಹುಬ್ಬಳ್ಳಿಯೊಳಗೆ ನೆಲೆಸಿದ್ವಿ. ಹುಬ್ಬಳ್ಳಿಯೊಳಗೆ ನೆಲೆಸಿ ನಾನು ಮನೆ ಕೆಲಸ ಮಾಡ್ತಿದ್ದೆ. ನನ್ನ ಗಂಡ ಪೇಂಟಿಂಗ್ ಕೆಲಸ, ಕೂಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ರು. ಆ ಮಗುವಿಗೆ ಕಣ್ಣು ಬರೋದೇ ಇಲ್ಲ ಅಂತಂದ್ರು ಸಹಿತ 3 ಸರ್ತಿ ಆಪರೇಷನ್ ಮಾಡಿ 3 ಸರ್ತಿ ಮಗುವಿನ ಆಪರೇಷನ್ ಮಾಡಿಸಿದೆ, ಕಣ್ಣಿನ ಆಪರೇಷನ್. ಈಗೀಗ ಸ್ವಲ್ಪ ಕಾಣಿಸ್ತಿದೆ ಅಂತ. ಆದರೂ ಸಹಿತ ಮಗುವಿನ ಕಣ್ಣು ಪೂರ್ತಿಯಾಗಿ ನಿಚ್ಚಳವಾಗಿಲ್ಲ. ಅಂದ್ರೆ ಮಗು ಸ್ವಲ್ಪ ಪ್ರಮಾಣದಲ್ಲಿ ಅಂಗವಿಕಲೆ ಅಂತಾನೆ ಹೇಳ್ಬೋದು. ಆ ಮಗುವಿಗೆ ಈಗ ಮತ್ತೊಂದು ಮಗು. ಏನ್ ಭರವಸೆ ಕೊಟ್ರಿ? ಈಗ ಅವ್ರ ಮನೆಯವ್ರಿಗೆ ತಾವೇನ್ ಭರವಸೆ ಕೊಟ್ರಿ ತಮ್ಮ ಪಕ್ಷದಿಂದ? ಮತ್ತೆ ತಾವು ಏನ್ ಸರ್ಕಾರಕ್ಕೆ ಒತ್ತಡ ಹಾಕ್ತೀರಿ?
ನಾವು ಸರ್ಕಾರಕ್ಕೆ ಒತ್ತಡ ಹಾಕೋದಂದ್ರೆ ಈಗ ನಾನು ಮಾನ್ಯ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿಗಳಲ್ಲಿ ನಾನು ಕೇಳ್ಕೊಳೋದು ಇಷ್ಟೇನೆ. ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಂತ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇದೆ. ಆ ರಕ್ಷಣಾ ಘಟಕದಿಂದ ಈ ಮಗುವಿನ ಏನು ತೀರ್ಕೊಂತ ಆದ್ಯ ಆ ಮಗುವಿನ ಅಕ್ಕ, ಅವಳು ಹ್ಯಾಂಡಿಕ್ಯಾಪ್ ಇದ್ದಾಳೆ, ಅವಳಿಗೆ ಸೂಕ್ತ ಸ್ಪಾನ್ಸರ್ಶಿಪ್ ಸಿಗುವಂತ ಪ್ರಯತ್ನವನ್ನ ನಿಟ್ಟಿನಲ್ಲಿ ಈ ತಿಂಗಳಿಂದಾನೇ ಅದು ಸ್ಪಾನ್ಸರ್ಶಿಪ್ ಬರುವಂತ ಕೆಲಸ ಆಗಬೇಕು ಅಂತ ನಾನು ಈಗಾಗಲೇ ಮಾತಾಡಿದ್ದೀನಿ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರಿಗೂ ಮಾತಾಡಿದ್ದೀನಿ, ಅಧ್ಯಕ್ಷರಿಗೂ ಮಾತಾಡಿದ್ದೀನಿ. ಈ ನಿಟ್ಟಿನೊಳಗೆ ಶೀಘ್ರವಾಗಿ ನೀವು ಒಂದು ಪತ್ರ ಮಾಡಬೇಕು ಅಂತ ಅವರು ಈಗ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಪರಿಹಾರ ಕೊಡೋದು, ಅವ್ರ ಜೊತೆಗೆ ಒಂದು ಆತ್ಮಸ್ಥೈರ್ಯವಾಗಿ ನಿಲ್ಲೋದು, ಇದೆಲ್ಲ ತಾವು ಹೇಗ್ ಮಾಡ್ತೀರಿ? ಮತ್ತೆ ಪದೇ ಪದೇ ಈ ರೀತಿ ಘಟನೆಗಳು ಈ ಭಾಗದಲ್ಲಿ ಆಗ್ತಿದೆಯಲ್ಲ, ಯಾಕೆ ಅಂತ? ಇದು ಘಟನೆ ಯಾಕಾಗ್ತಿದೆ ಅಂದ್ರೆ ಇವತ್ತು ಪೋಕ್ಸೋ ಕೇಸ್ ಅಂದ್ರೆ ನಾನ್ ಬೇಲೆಬಲ್ ಅಂತ ಹೇಳ್ತೀವಿ. ಪೋಕ್ಸೋ ಕೇಸ್ನೊಳಗೂ ಸಹಿತ ಬೇಲ್ ಸಿಗ್ತಿದಾವ. ನಾನು ಹೇಳುದು ಇದು ಬೇಲ್ ಕೊಡುವಂತ ಪರಿಸ್ಥಿತಿನೇ ಬರಬಾರ್ದು. ಇವತ್ತು ಅವನು ತಪ್ಪಿತಸ್ಥ ಅಂತಂದ್ರೆ ನಿನ್ನೆ ಏನು ಘಟನೆ ಒಂದು ತಪ್ಪು ಮಾಡ್ಲಿಕ್ಕೆ ಹೋದಂತ ಅವನ ವ್ಯಕ್ತಿ ಮೇಲೆ ಎನ್ಕೌಂಟರ್ ಆಯ್ತು ಅಂತ ಒಂದು ಕೆಲಸ ನಮ್ಮಿಂದ ನಾವು ಹೆಣ್ಮಕ್ಳೇ ಕೂಡಿ ಹೊಡೆಯುವಂತ ಕೆಲಸ ಆಗಬೇಕು. ಅವತ್ತು ಮಾತ್ರ ಈ ಒಂದು ದೌರ್ಜನ್ಯ ನಿಲ್ಲಬಹುದು ಅಂತ ನನ್ನ ಅನಿಸಿಕೆ. ಸರ್ಕಾರಕ್ಕೆ ಏನ್ ಹೇಳ್ತೀರಿ ಈ ಮೂಲಕ ಸರ್ಕಾರಕ್ಕೆ ಹೇಳೋದಂದ್ರೆ ಪೊಲೀಸ್ ಇಲಾಖೆ ನಾವು ಬೈತಿದ್ವಿ ಇಷ್ಟು ದಿವಸ. ಇವತ್ತು ನಾನು ನಮ್ಮ ಕಮಿಷನರ್ಗೆ ಹೆಡ್ಸ್ ಆಫ್ ಹೇಳ್ತೀನಿ. ಕಮಿಷನರ್ ಒಂದು ಒಳ್ಳೆ ಕಮಿಷನರ್ ಮತ್ತೆ ಅವರ ನೇತೃತ್ವದಲ್ಲಿ, ಯಾಕಂದ್ರೆ ಕಮಿಷನರ್ ಬಂದಾಗಿಂದ ನಾವು ಬಹಳಷ್ಟು ಇಲ್ಲಿ ಕಂಟ್ರೋಲ್ ನಲ್ಲಿದೆ. ಇವತ್ತು ಒಂದು ಸ್ಟೇಷನ್ PSI ಅಥವಾ CPI ಅವರು ಎನ್ಕೌಂಟರ್ ಮಾಡಿದ್ದಾರೆ ಅಂದ್ರೆ ಕಮಿಷನರ್ನ ಸಹಕಾರ ಇಲ್ಲದೆ ಯಾವುದೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವರ ಆತ್ಮರಕ್ಷಣೆಗಾದ್ರೂ ಸಹಿತ ಅವ್ರು ಹೆದರ್ತಿದ್ರು ಏನಪ್ಪ ಮುಂದೆ, ಯಾಕಂದ್ರೆ ಹಿಂದೆ ನಾವು ನೋಡಿದ್ವಿ ತೆಲಂಗಾಣ ಒಳಗೆ ಆದಂತ ಘಟನೆ ಒಳಗೆ ಅವ್ರನ್ನೇ ಪೊಲೀಸರನ್ನೇ ಮತ್ತೆ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಬರ್ತದೆ. ಇವತ್ತು ತಮ್ಮ ಆತ್ಮರಕ್ಷಣೆಗಾಗಿ ಅವ್ರು ಏನ್ ಕೆಲಸ ಮಾಡಿದ್ದಾರೆ, ಇದಕ್ಕೆ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ನೋಡಿ, ಇದು ಮಹಿಳಾ ಮೋರ್ಚಾದ ಅಧ್ಯಕ್ಷರು ಹೇಳ್ತಿರುವಂತ ಮಾತು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆಗೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬಾಳಿ ಬದುಕಬೇಕಾಗಿದ್ದಂತಹ ಆ ಪುಟ್ಟ ಮಗು 5 ವರ್ಷದ ಬಾಲಕಿಯನ್ನ ಅಮಾನುಷವಾಗಿ ಹತ್ಯೆ ಮಾಡಿದಂತ ಆ ಕಿರಾತಕನನ್ನ ಎನ್ಕೌಂಟರ್ ಮಾಡಿ ಪೊಲೀಸರು ಒಂದು ಮಾದರಿ ಹೆಜ್ಜೆಯನ್ನಿಟ್ಟಿದ್ದಾರೆ. ಅದ್ರ ಜೊತೆಗೆ ಆ ಕುಟುಂಬ ಇವತ್ತು ನರಳಾಡ್ತಾ ಇದೆ. 2 ಮಕ್ಕಳು, ಒಬ್ರು ಅಂಗವಿಕಲೆ, ಮತ್ತೊಬ್ಬರನ್ನ ಕಳ್ಕೊಂಡಿದೆ. ಆ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳೋದಕ್ಕೆ ಇಲ್ಲಿನ ಸ್ಥಳೀಯ ಮುಖಂಡರೆಲ್ಲ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಇದು ಆ ಪುಟ್ಟ ಬಾಲಕಿ ಮನೆ, ಇದು ಆದ್ಯ ಅವರ ಮನೆ, ಇದು ಅವ್ರ ಮನೆಯಲ್ಲಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗ ಇಲ್ಲಿನ ಬಿಜೆಪಿಯ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವ ರಾಜೇಶ್ವರಿ ಅವರು ನಮ್ಮ ಜೊತೆಲಿ ಇದ್ದಾರೆ. ಅವರು ಸಾಂತ್ವನ ಮಾಡೋದಕ್ಕೆ ಬಂದಿದ್ದಾರೆ. ಮೇಡಮ್, ತಾವು ಮಾತಾಡಿದ್ರ, ಏನ್ ಹೇಳಿದ್ರಿ? ಮಾತಾಡಿದ್ವಿ. ಮಗುವಿನ ತಾಯಿ ಬಹಳ ದುಃಖದಿಂದ ಹೇಳಿದ್ರು, ನನಗೆ ಮೊದಲನೇ ಮಗು ಹುಟ್ಟಿತು, ಮಗು ಹುಟ್ಟಿದಾಗ ಅದು ಕಣ್ಣು ಬರೋದೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಮಗುವಿನ ಕಣ್ಣು ಬರಬೇಕಾದ್ರೆ ನಾವು ಬಹಳಷ್ಟು ಆಸ್ಪತ್ರೆಗೆ ತೋರಿಸ್ಬೇಕಾಯ್ತು. ನಾವು ಹಾಗಾಗಿ ನಮ್ಮ ಊರು ಬಿಟ್ಟು ಬಂದು ಹುಬ್ಬಳ್ಳಿಯೊಳಗೆ ನೆಲೆಸಿದ್ವಿ. ಹುಬ್ಬಳ್ಳಿಯೊಳಗೆ ನೆಲೆಸಿ ನಾನು ಮನೆ ಕೆಲಸ ಮಾಡ್ತಿದ್ದೆ. ನನ್ನ ಗಂಡ ಪೇಂಟಿಂಗ್ ಕೆಲಸ, ಕೂಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ರು. ಆ ಮಗುವಿಗೆ ಕಣ್ಣು ಬರೋದೇ ಇಲ್ಲ ಅಂತಂದ್ರು ಸಹಿತ 3 ಸರ್ತಿ ಆಪರೇಷನ್ ಮಾಡಿ 3 ಸರ್ತಿ ಮಗುವಿನ ಆಪರೇಷನ್ ಮಾಡಿಸಿದೆ, ಕಣ್ಣಿನ ಆಪರೇಷನ್. ಈಗೀಗ ಸ್ವಲ್ಪ ಕಾಣಿಸ್ತಿದೆ ಅಂತ. ಆದ್ರೂ ಸಹಿತ ಮಗುವಿನ ಕಣ್ಣು ಪೂರ್ತಿಯಾಗಿ ನಿಚ್ಚಳವಾಗಿಲ್ಲ. ಅಂದ್ರೆ ಮಗು ಸ್ವಲ್ಪ ಪ್ರಮಾಣದಲ್ಲಿ ಅಂಗವಿಕಲೆ ಅಂತಾನೆ ಹೇಳ್ಬೋದು. ಆ ಮಗುವಿಗೆ ಈಗ ಮತ್ತೊಂದು ಮಗು. ಏನ್ ಭರವಸೆ ಕೊಟ್ರಿ? ಈಗ ಅವ್ರ ಮನೆಯವ್ರಿಗೆ ತಾವೇನ್ ಭರವಸೆ ಕೊಟ್ರಿ ತಮ್ಮ ಪಕ್ಷದಿಂದ? ಮತ್ತೆ ತಾವು ಏನ್ ಸರ್ಕಾರಕ್ಕೆ ಒತ್ತಡ ಹಾಕ್ತೀರಿ? ನಾವು ಸರ್ಕಾರಕ್ಕೆ ಒತ್ತಡ ಹಾಕೋದಂದ್ರೆ ಈಗ ನಾನು ಮಾನ್ಯ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿಗಳಲ್ಲಿ ನಾನು ಕೇಳ್ಕೊಳೋದು ಇಷ್ಟೇನೆ. ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಂತ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇದೆ. ಆ ರಕ್ಷಣಾ ಘಟಕದಿಂದ ಈ ಮಗುವಿನ ಏನು ತೀರ್ಕೊಂತ ಆದ್ಯ ಆ ಮಗುವಿನ ಅಕ್ಕ, ಅವಳು ಹ್ಯಾಂಡಿಕ್ಯಾಪ್ ಇದ್ದಾಳೆ, ಅವಳಿಗೆ ಸೂಕ್ತ ಸ್ಪಾನ್ಸರ್ಶಿಪ್ ಸಿಗುವಂತ ಪ್ರಯತ್ನವನ್ನ ನಿಟ್ಟಿನಲ್ಲಿ ಈ ತಿಂಗಳಿಂದಾನೇ ಅದು ಸ್ಪಾನ್ಸರ್ಶಿಪ್ ಬರುವಂತ ಕೆಲಸ ಆಗಬೇಕು ಅಂತ ನಾನು ಈಗಾಗಲೇ ಮಾತಾಡಿದ್ದೀನಿ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರಿಗೂ ಮಾತಾಡಿದ್ದೀನಿ, ಅಧ್ಯಕ್ಷರಿಗೂ ಮಾತಾಡಿದ್ದೀನಿ. ಈ ನಿಟ್ಟಿನೊಳಗೆ ಶೀಘ್ರವಾಗಿ ನೀವು ಒಂದು ಪತ್ರ ಮಾಡಬೇಕು ಅಂತ ಅವರು ಈಗ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಪರಿಹಾರ ಕೊಡೋದು, ಅವ್ರ ಜೊತೆಗೆ ಒಂದು ಆತ್ಮಸ್ಥೈರ್ಯವಾಗಿ ನಿಲ್ಲೋದು, ಇದೆಲ್ಲ ತಾವು ಹೇಗ್ ಮಾಡ್ತೀರಿ? ಮತ್ತೆ ಪದೇ ಪದೇ ಈ ರೀತಿ ಘಟನೆಗಳು ಈ ಭಾಗದಲ್ಲಿ ಆಗ್ತಿದೆಯಲ್ಲ, ಯಾಕೆ ಅಂತ? ಇದು ಘಟನೆ ಯಾಕಾಗ್ತಿದೆ ಅಂದ್ರೆ ಇವತ್ತು ಪೋಕ್ಸೋ ಕೇಸ್ ಅಂದ್ರೆ ನಾನ್ ಬೇಲೆಬಲ್ ಅಂತ ಹೇಳ್ತೀವಿ. ಪೋಕ್ಸೋ ಕೇಸ್ನೊಳಗೂ ಸಹಿತ ಬೇಲ್ ಸಿಗ್ತಿದಾವ. ನಾನು ಹೇಳುದು ಇದು ಬೇಲ್ ಕೊಡುವಂತ ಪರಿಸ್ಥಿತಿನೇ ಬರಬಾರ್ದು. ಇವತ್ತು ಅವನು ತಪ್ಪಿತಸ್ಥ ಅಂತಂದ್ರೆ ನಿನ್ನೆ ಏನು ಘಟನೆ ಒಂದು ತಪ್ಪು ಮಾಡ್ಲಿಕ್ಕೆ ಹೋದಂತ ಅವನ ವ್ಯಕ್ತಿ ಮೇಲೆ ಎನ್ಕೌಂಟರ್ ಆಯ್ತು ಅಂತ ಒಂದು ಕೆಲಸ ನಮ್ಮಿಂದ ನಾವು ಹೆಣ್ಮಕ್ಳೇ ಕೂಡಿ ಹೊಡೆಯುವಂತ ಕೆಲಸ ಆಗಬೇಕು. ಅವತ್ತು ಮಾತ್ರ ಈ ಒಂದು ದೌರ್ಜನ್ಯ ನಿಲ್ಲಬಹುದು ಅಂತ ನನ್ನ ಅನಿಸಿಕೆ. ಸರ್ಕಾರಕ್ಕೆ ಏನ್ ಹೇಳ್ತೀರಿ ಈ ಮೂಲಕ?
ಈ ಮೂಲಕ ಸರ್ಕಾರಕ್ಕೆ ಹೇಳೋದಂದ್ರೆ ಪೊಲೀಸ್ ಇಲಾಖೆ ನಾವು ಬೈತಿದ್ವಿ ಇಷ್ಟು ದಿವಸ. ಇವತ್ತು ನಾನು ನಮ್ಮ ಕಮಿಷನರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಕಮಿಷನರ್ ಒಂದು ಒಳ್ಳೆ ಕಮಿಷನರ್ ಮತ್ತೆ ಅವರ ನೇತೃತ್ವದಲ್ಲಿ, ಯಾಕಂದ್ರೆ ಕಮಿಷನರ್ ಬಂದಾಗಿಂದ ನಾವು ಬಹಳಷ್ಟು ಇಲ್ಲಿ ಕಂಟ್ರೋಲ್ನಲ್ಲಿದೆ. ಇವತ್ತು ಒಂದು ಸ್ಟೇಷನ್ PSI ಅಥವಾ CPI ಅವರು ಎನ್ಕೌಂಟರ್ ಮಾಡಿದ್ದಾರೆ ಅಂದ್ರೆ ಕಮಿಷನರ್ನ ಸಹಕಾರ ಇಲ್ಲದೆ ಯಾವುದೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವರ ಆತ್ಮರಕ್ಷಣೆಗಾದ್ರೂ ಸಹಿತ ಅವ್ರು ಹೆದರ್ತಿದ್ರು, ಏನಪ್ಪ ಮುಂದೆ, ಯಾಕಂದ್ರೆ ಹಿಂದೆ ನಾವು ನೋಡಿದ್ವಿ ತೆಲಂಗಾಣ ಒಳಗೆ ಆದಂತ ಘಟನೆ ಒಳಗೆ ಅವ್ರನ್ನೇ ಪೊಲೀಸರನ್ನೇ ಮತ್ತೆ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಬರ್ತದೆ. ಇವತ್ತು ತಮ್ಮ ಆತ್ಮರಕ್ಷಣೆಗಾಗಿ ಅವ್ರೇನು ಕೆಲಸ ಮಾಡಿದ್ದಾರೆ, ಇದಕ್ಕೆ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೇನೆ. ಹ್ಯಾಟ್ಸ್ ಆಫ್ ಹೇಳಿ. ನೋಡಿ, ಇದು ಮಹಿಳಾ ಮೋರ್ಚಾದ ಅಧ್ಯಕ್ಷರು ಹೇಳ್ತಿರುವಂತ ಮಾತು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆಗೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.